ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಪ್ರತಿ ಸಂವತ್ಸರದ ಪ್ರಾರಂಭವು ತುಂಬ ಪ್ರಶಸ್ತವೇ. ಯುಗಾದಿ ಯುಗಸ್ಯ ಆದಿತಿ. ಸೂರ್ಯನ ಮೊದಲ ಕಿರಣವನ್ನು, ಉದಯೋನ್ಮುಖ ಸೂರ್ಯನನ್ನು ನೋಡ್ತಾ ನಾವು ಯುಗಾದಿಯನ್ನ, ಆ ಯುಗದ ಪ್ರಾರಂಭವನ್ನು ಮಾಡ್ತೀವಿ. ಹಾಗೆ ನಮಗೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನು ವಿಶೇಷವಾಗಿ ಸ್ಮರಿಸಿ ಯವಿಷ್ಟಿ ಅಂತನ್ನುವ ಹೋಮದ ಮೂಲಕ, ಅಧ್ಯಾದಿಗಳ ಮೂಲಕ ಅವನನ್ನು ಸಂತೋಷಪಡಿಸ್ತೀವಿ. ನಮ್ಮ ಅಸ್ತಿತ್ವಕ್ಕೆ ಕಾರಣನಾದಂತಹ ಸೂರ್ಯನಿಗೆ ವಿಶೇಷ ಅರ್ಘ್ಯವಿಟ್ಟು ನಮಸ್ಕಾರ ಮಾಡಿ ನಾವು ಯುಗಾದಿ ಆಚರಿಸ್ತೀವಿ. ಹಾಗೆ ನಮ್ಮ ಕುಲದೇವತೆ, ನಮ್ಮ ಗ್ರಾಮ ದೇವತೆ, ನಮ್ಮ ಇಷ್ಟ ದೇವತೆಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತೀವಿ. ಮಾಸ ದೇವತೆ ಆದಂತಹ ವಾಸಂತಿ ಲಕ್ಷ್ಮಿಗೂ ಹಾಗೂ ಮನ್ಮಥ ನಾರಾಯಣನಿಗೂ ಕೂಡ ವಿಶೇಷವಾದ ಪೂಜೆಗಳು ನಡೆಯುತ್ತವೆ. ಈ ವಸಂತೋತ್ಸವದ ಮಧ್ಯದಲ್ಲಿ ಯುಗಾದಿ ಬರೋದು ತುಂಬಾ ವಿಶೇಷ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ವರ್ಷದ ಕೊನೆ ಮತ್ತು ಹೊಸ ವರ್ಷದ ಪ್ರಾರಂಭ ಎರಡೂ ವಸಂತದಲ್ಲೇ ಆಗುತ್ತೆ. ಅಂದರೆ ಸಂತೋಷದಲ್ಲೇ ಅಂತ್ಯವಾಗಬೇಕು, ಸಂತೋಷದಲ್ಲೇ ಪ್ರಾರಂಭ. ಮಾಘ ಫಾಲ್ಗುಣಗಳ ಹೊತ್ತಿಗೆ ವಸಂತ ಋತುವಿನ ಒಂದು ಕಳೆ ಬಂದ್ಬಿಟ್ಟಿರುತ್ತೆ. ಅಶೋಕ ವೃಕ್ಷದ ಮೊದಲ ಕೆಂಪು ಚಿಗುರೆ ವಸಂತ ಋತುವಿಗೆ ಪ್ರಾರಂಭ ಅಂತ ಹೇಳ್ತಾರೆ. ಅಕಸ್ಮಾತ್ ಅದು ಸ್ವಲ್ಪ ಡಿಲೇ ಆದರೆ ಬರಬೇಕಾಗ್ತಾಗುತ್ತೆ. ಮತ್ತೆ ಉತ್ಸುಕರಾದಂತಹ ಜನರು ದೋಹದ ವಿಧಿಗಳನ್ನು ಮಾಡ್ತಾರೆ. ಇದು ಪ್ರಾಚೀನ ಭಾರತದಲ್ಲಿ ಇದ್ದಂಥ ಬಹಳ ಪ್ರಸಿದ್ಧವಾದಂಥ ವಿಧಿ. ಈಗ ಅಲ್ಲಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಉಳ್ಕೊಂಡಿದೆ. ಏನಂತಂದರೆ, ಈಗ ಅಶೋಕ ಚಿಗುರಲಿಲ್ಲ ಅಂತಂದರೆ ಅದಕ್ಕೊಂದು ಬಯಕೆ ಇದೆ, ಬಸ್ರಿ ಬಯಕೆ ಇದ್ದ ಹಾಗೆ ಅಶೋಕಕ್ಕೆ ಬಯಕೆ ಇರುತ್ತಂತೆ. ಅದಕ್ಕೆ ಹೆಣ್ಣು ಮಕ್ಕಳು ಚೆನ್ನಾಗಿ ಸಿಂಗರಿಸಿಕೊಂಡು ಹೋಗಿ ಆ ಅಶೋಕದ ಬಳಿ ಹೋಗಿ ಪ್ರೇಮದಿಂದ ಕಾಲಿನಿಂದ ಅದನ್ನು ಒದಿತಾರಂತೆ. ಆಗ ಅದು ರೋಮಾಂಚನಗೊಂಡ ತಕ್ಷಣ ಚಿಗುರು ಬಿಡುತ್ತಂತೆ. ಹಾಗೆ ಪಾನವನ್ನು ಬಾಯಲ್ಲಿ ಇಟ್ಕೊಂಡು ಮುಕ್ಕಳಿಸ್ಬಿಟ್ಟು ಅದರ ಬಕುಳ ವೃಕ್ಷದ ಮೇಲೆ ಹಾಕಿದ್ರೆ ಅದರ ಬೈಕೆ ತಿರಿ ಅದು ಚಿಗುರುತ್ತಂತೆ. ಹಾಗೆ ಬೇರೆ ಬೇರೆ ವೃಕ್ಷಗಳಿಗೆ ಕೆಲವಕ್ಕೆ ಆಲಿಂಗನ, ಕೆಲವಕ್ಕೆ ಕಣ್ಣೋಟ, ಕೆಲವಕ್ಕೆ ಬಾಯಿಯ ಒಂದು ಸುವಾಸನೆ, ಹೀಗೆ ಆಲಿಂಗನ ಮತ್ತು ಸಂಭಾಷಣೆ, ಕಿಲಕಿಲ ನಗು, ಇವುಗಳಿಂದ ನ್ಯಗ್ರೋಧ ಮುಂತಾದಂಥ ಎಲ್ಲ ವೃಕ್ಷಗಳಿಗೆ ಬಯಕೆ ತೀರಿ ಅವುಗಳನ್ನು ಚಿಗುರುತ್ತೆ ಅಂತ ಹೇಳ್ತಾರೆ. ಇದು ಕೇವಲ ಭಾವನೆಯಲ್ಲ, ಮುಗ್ಧ ನಂಬಿಕೆ ಅಲ್ಲ. ವೃಕ್ಷಾಯುರ್ವೇದದಂಥ ಗ್ರಂಥಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಇದು ವಿಹಿತವಾಗಿರೋದ್ರಿಂದ ಮನುಕುಲಕ್ಕೂ ಮತ್ತು ನಮ್ಮ ವನಸ್ಪತಿಗಳಿಗೂ ಇರುವಂಥ ಒಂದು ಭಾವನಾತ್ಮಕ ನಂಟೇನಿದೆ ಅದು ಗೊತ್ತಾಗುತ್ತೆ. ಪ್ಲಾಂಟ್ಸ್ ಡೂ ಹ್ಯಾವ್ ಇಮೋಷನ್ಸ್ ಅಂತ ಜೆ.ಸಿ. ಬೋಸ್ ಅಂತ ಬೇರೆ ಬೇರೆ ಸೈಂಟಿಸ್ಟ್ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಅದನ್ನು ಭಾಳ ಹಿಂದೆಯೇ ನಮ್ಮ ಜನ ತಿಳ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಅಶೋಕದ ಚಿಗುರಿನೊಂದಿಗೆ ಪ್ರಾರಂಭವಾಗುವಂತಹ ಈ ವಸಂತದಲ್ಲಿ ಎಲ್ಲೆಲ್ಲೂ ಕೂಡ ಹೂ, ಗಿಡ, ಮರ, ಬಳ್ಳಿಗಳಲ್ಲಿ ತುಂಬ ಗಿಡ ಮರ ಬಳ್ಳಿಗಳಲ್ಲಿ ಹೂಗಳು ಚಿಗುರುತ್ತೆ, ತಳಿರುಗಳು ಕಾಣುತ್ತೆ. ವಿಶೇಷವಾಗಿ ಮಾವಿನ ಚಿಗುರು ಕಾಣುತ್ತೆ. ಆಮೇಲೆ ಮಾವಿನ ಹಣ್ಣುಗಳು ಬರುತ್ತೆ. ಈ ಕಾಲದಲ್ಲಿ ಸಂಭ್ರಮ ಎಲ್ಲೂ ಕಾಣುತ್ತೆ. ಇದನ್ನು ಮಧುಮಾಸ, ಮಾಧವ ಮಾಸ, ಮಾಸ, ವಾಸಂತಿ ಮಾಸ, ಮನ್ಮಥ ಮಾಸ, ಕೃಷ್ಣ ಮಾಸ ಅಂತೆಲ್ಲ ಕರೀತಾರೆ. ಯಾಕೆಂದರೆ ಮನ್ಮಥ ನಾರಾಯಣನು ಲಕ್ಷ್ಮೀ ಸಮೇತನಾಗಿ ಸರ್ವತ್ರ ಸಂಭ್ರಮಿಸ್ತಾ ಇರುತ್ತೆ. ಪಶು ಪಕ್ಷಿ ಪ್ರಾಣಿಗಳಲ್ಲಿ, ಗಿಡ ಮರಗಳಲ್ಲಿ ಎಲ್ಲೆಲ್ಲೂ ಕೂಡ ಒಂದು ಪ್ರಣಯದ ಒಂದು ವಾತಾವರಣ ಬರುತ್ತೆ. ಎಲ್ಲ ಕಡೆ ಸಂತೋಷ ಉಕ್ಕಿ ಹರಿಯುತ್ತೆ. ಈ ಪಶು ಪಕ್ಷಿಗಳು ಕೂಡ ತಮ್ಮ ಸಂತತಿಗಳನ್ನು ಹೆಚ್ಚಿಸ್ಕೊಳ್ಳುತ್ತೆ. ಮನುಷ್ಯ ಕುಲದಲ್ಲೂ ಅಷ್ಟೇ ನಾವು ಫಾಲ್ಗುಣ ಚೈತ್ರಗಳಲ್ಲಿ, ಫಾಲ್ಗುಣ ಚೈತ್ರಗಳಲ್ಲಿ ಮದುವೆಗಳನ್ನು ಮಾಡ್ತೀವಿ, ಮಂಜುಗಳನ್ನು ಮಾಡ್ತೀವಿ, ಗೃಹಪ್ರವೇಶಗಳನ್ನು ಮಾಡ್ತೀವಿ ಮತ್ತು ಹಲವಾರು ರಥೋತ್ಸವಗಳು, ಪೂಜೆಗಳು, ಪಲ್ಲಕ್ಕಿ ಉತ್ಸವಗಳು, ದೇವತಾ ಕರ್ಮಗಳು, ಆಮೇಲೆ ವನಗಮನ ಇರ್ಬೋದು, ಜಲಕ್ರೀಡೆ ಇರ್ಬೋದು, ವಿದ್ಯಾಲಯ ಉತ್ಸವಗಳಿರ್ಬೋದು. ವಸಂತ ಬಂತು ಅಂದರೆ ಸಾಕು, ಸಂತೋಷ. ಬಹಳ ಮುಖ್ಯವಾಗಿ ಯುಗಾದಿಯೊಂದಿಗೆ ವಸಂತ ನವರಾತ್ರ ಪ್ರಾರಂಭವಾಗುತ್ತೆ. ನಮ್ಮಲ್ಲಿ 2 ನವರಾತ್ರಿಗಳಿವೆ, ಶರನ್ನವರಾತ್ರ ಮತ್ತು ವಸಂತ ನವರಾತ್ರ. ಶರದ್ ಋತುವಿನಲ್ಲಿ ಬರುವಂತಹ ಶಾರದಾ ನವರಾತ್ರ ನಮಗೆ ಗೊತ್ತೇ ಇದೆ, ದುರ್ಗಾ ಪೂಜೆಯನ್ನು ಮಾಡ್ತೀವಿ. ಹಾಗೆ ಇದು ವಾಸಂತಿ ನವರಾತ್ರ ಅಥವಾ ವಸಂತ ನವರಾತ್ರ. ಇಲ್ಲೂ ಕೂಡ ದೇವಿಯನ್ನು ನಾನಾ ವಿಧಗಳಲ್ಲಿ ಪೂಜಿಸುವಂಥ ಒಂದು ಪದ್ಧತಿ ನಮ್ಮ ಶಾಕ್ತ ಪರಂಪರೆಗಳಲ್ಲಿ ಕಾಣಬರುತ್ತೆ. ಹಾಗೆ ಮನ್ಮಥ ನಾರಾಯಣನ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಮಾಘದ ವಸಂತ ಪಂಚಮಿಯಲ್ಲಿ ಸರಸ್ವತಿಯನ್ನು ಪೂಜೆ ಮಾಡ್ತಾ ವಸಂತ ಋತುವನ್ನು ನಾವು ಸ್ವಾಗತಿಸ್ತೀವಿ. ಆ ಬಳಿಕ ಹೋಳಿ ಹುಣ್ಣಿಮೆ ಬರುತ್ತೆ, ಅದಾದಮೇಲೆ ಯುಗಾದಿ ಬರುತ್ತೆ. ಯುಗಾದಿಯ ದಿನ ಅಂತೂ ಎಲ್ಲ ಸಂಭ್ರಮವೂ ಸಂತೋಷವೂ ಗರಿ ನಿಲ್ಲುತ್ತೆ. ಬೆಳಗ್ಗೆ ಅಭ್ಯಂಗ ಸ್ನಾನ ಮಾಡಿ, ಹೊಸ ಬಟ್ಟೆಯನ್ನು ಉಟ್ಟು, ದೇವತಾ ಪೂಜೆಯನ್ನು ಮಾಡಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ, ಬೇವು ಬೆಲ್ಲಗಳನ್ನು ತಿಂದು, ಜೀವನದಲ್ಲಿ ಸುಖವಾಗಿ ದುಃಖವಾಗಿ ಎರಡನ್ನ ಸಮಭಾವದಲ್ಲಿ ಸ್ವೀಕರಿಸ್ತೀವಿ ಅಂತ ಸಂಕಲ್ಪ ಮಾಡಿ, ಮಠ ಮಂದಿರಗಳಿಗೆ ಹೋಗಿ ದಾನ, ಧರ್ಮ, ಪೂಜೆ ಪುರಸ್ಕಾರಗಳಲ್ಲಿ ಭಾಗವಹಿಸಿ, ಮನೆಗೆ ಬಂಧು ಮಿತ್ರರನ್ನು ಕರೆದು ಸಹಭೋಜನ ಮಾಡಿ, ಅನ್ನದಾನ, ವಸ್ತ್ರದಾನ, ದೀಪದಾನ ಮುಂತಾದಂಥ ಬಗೆ ಬಗೆಯ ದಾನಗಳನ್ನು ಮಾಡಬಹುದು. ಇದೆಲ್ಲ ಯುಗಾದಿ ಹಬ್ಬದ ಬಹಳ ವಿಶಿಷ್ಟವಾದಂಥ ಆಚರಣೆ. ಮತ್ತು ಸಂಜೆ ಆಗುತ್ತಲೇ ನಾವು ಪಂಚಾಂಗ ಶ್ರವಣವನ್ನು ಮಾಡ್ತೀವಿ. ಅದಾದ ಮೇಲೆ
ಎಲ್ಲರೊಂದಿಗೆ ಸೇರಿ ನಾವು ಬೀದಿಗಳಿಗೆ ಬರಬೇಕು, ಮನೆಗೆ ಕುತ್ಕೋಬಾರ್ದು, ಆಚೆ ಬಂದು ಜನರೊಂದಿಗೆ ಬೆರೆತು ಗೀತ, ನೃತ್ಯ, ವಾದ್ಯಗಳಲ್ಲಿ ಅಥವಾ ಕ್ರೀಡಾ ವಿನೋದಗಳಲ್ಲಿ ತೊಡಗುವಂಥದ್ದು ಬಹಳ. ನಮ್ಮ ಪ್ರಾಚೀನ ಗ್ರಂಥಗಳನ್ನು, ರಾಮಾಯಣ, ಮಹಾಭಾರತ, ಪುರಾಣ, ಕಾವ್ಯಾದಿಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರೆಲ್ಲ ಹೇಗೆ ವಸಂತವನ್ನು ಆಚರಿಸ್ತಿದ್ರು. ಅಂದಿನ ದೊರೆಗಳು ಇದಕ್ಕಾಗಿ ಬೇಕಾದಷ್ಟು ಖರ್ಚು ಮಾಡ್ತಾ ಇದ್ರು. ಪ್ರಾಚೀನ ದೇಗುಲಗಳಲ್ಲಿ, ರಾಜಭವನಗಳಲ್ಲಿ ದೊಡ್ಡ ದೊಡ್ಡ ವಸಂತ ಅಂಗಳಗಳು ಇದಕ್ಕಾಗಿ ಇರ್ತಾ ಇದ್ರು. ಜನರೆಲ್ಲರಿಗೂ ಅನ್ನದಾನವಾಗ್ತಿತ್ತು, ಜನರು ಒಕ್ಕಳಿ ಆಡ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಮತ್ತು ಆ ವಸಂತ ನವರಾತ್ರ ಯಾವುದಿದೆ, ಯುಗಾದಿಯೊಂದಿಗೆ ಪ್ರಾರಂಭವಾಗುವಂಥದ್ದು. ಆ 3ನೇ ದಿನ, ತೃತೀಯ ದಿನ ಒಂದು ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡ್ತಾರೆ. ಅದನ್ನು ಚೈತ್ರ ಗೌರಿ ವ್ರತ ಅಂತ ಹೇಳ್ತಾರೆ. ನಿತ್ಯ ಗೌರಿ ವ್ರತ ಮಾಡುವಂಥವರೆಲ್ಲ ಮಾಡ್ತಾರೆ. ಉಯ್ಯಾಲೆ ಗೌರಿ ಅಂತ ಕೂಡ ಅದನ್ನು ಹೇಳ್ತಾರೆ. ಹಾಗೆ ಚತುರ್ಥಿಯ ದಿನ ಯವ ಚತುರ್ಥಿ ಅಂತ ಕೆಲವರು ವೈಶಾಖದಲ್ಲೂ ಮಾಡ್ತಾರೆ. ಯವ ಅಂತ ಒಂದು ಬಗೆಯ ಕುಸುಮ, ಹಳಗಿಯ ಬಣ್ಣದ ಪರಾಗ ತುಂಬಿರುವಂತಹ ಕುಸುಮವನ್ನು ಪರಸ್ಪರರ ಮೇಲೆ ಎಚ್ಚಾಡಿ ಆಡುವಂಥ ಬಹಳ ಆರೋಗ್ಯಕರವಾದಂಥ ಒಂದು ಆಚರಣೆ. ಹಾಗೆ ಪಂಚಮಿ, ಅದನ್ನು ಶ್ರೀ ಪಂಚಮಿ, ಚೈತ್ರ ಪಂಚಮಿ ಅಂತ ಹೇಳ್ತಾರೆ. ಉಯ್ಯಾಲೆ ಗೌರಿಯನ್ನು ಪೂಜೆ ಮಾಡಿ ಸ್ವತಃ ಹೆಂಗಳೆಯರು ಕೂಡ ಉಯ್ಯಾಲೆ ಆಟವನ್ನು, ಉಯ್ಯಾಲೆ ಸ್ಪರ್ಧೆಗಳನ್ನು ಮಾಡ್ತಾರೆ. ಅದಾದಮೇಲೆ ಅಶೋಕಾಷ್ಟಮಿ ಬರುತ್ತೆ. ಅಶೋಕದ ಚಿಗುರುಗಳನ್ನು ಎಲ್ಲ ಹಂಚಿಕೊಂಡು ಪರಸ್ಪರರಿಗೆ ಮುಡಿಸುವಂಥದ್ದು. ಹಾಗೆ ದಶಮಿ ಬರುತ್ತೆ. ಅದನ್ನು ಯಮದಶಮಿ ಅಂತ ಯಮನಿಗೆ ಅರ್ಘ್ಯ ಕೊಡೋದಕ್ಕೂ ಬಳಸ್ತಾರೆ. ಹಾಗೆ ಅದನ್ನು ಪುಷ್ಪ ಚಯನಕ್ಕೆ, ಅಂದರೆ ಬಗೆ ಬಗೆಯ ತೋಟಗಳಿಗೆ ಹೋಗ್ತಾ, ಹಾಡ್ತಾ, ನಲಿತಾ ಹೆಣ್ಗಳೆಯರು ಹೋಗಿ ಆ ಹೂಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಮಾಲೆ ಕಟ್ಟಿ ಪರಸ್ಪರರಿಗೆ ಹಂಚುವಂಥ ಒಂದು ದಿನ ಕೂಡ ಅದಾಗಿರುತ್ತೆ. ಪುಷ್ಪಾವತಂತಿ ಕರೀತಾರೆ. ಅಫ್ಕೋರ್ಸ್ ನಮ್ಮ ರಾಮನವಮಿ ಗೊತ್ತೇ ಇದೆ ಎಷ್ಟು ವಿಶೇಷ ಅಂತ. ಶ್ರೀರಾಮನು ಮಧ್ಯಾಹ್ನದಲ್ಲಿ ಹುಟ್ಟಿದ ಅಂಥೇಳಿ ನಾವು ಕೂಡ ಕೋಸಂಬರಿ, ಪಾನಕ ಎಲ್ಲ, ಮಜ್ಜಿಗೆ ಎಲ್ಲ ಮಾಡ್ಕೊಂಡು ನಾವು ಕುಡಿದು ಎಲ್ಲರಿಗೂ ಹಂಚಿ ಶ್ರೀರಾಮಚಂದ್ರನ ಆಗಮನವನ್ನು ಇವತ್ತಿಗೂ ಸಂಭ್ರಮದಿಂದ ಆಚರಿಸ್ತೀವಿ. ಇನ್ನು ಇದೆಲ್ಲಕ್ಕೂ ಮುಕುಟಪ್ರಾಯವಾದದ್ದು ಚಿತ್ರಾ ಹುಣ್ಣಿಮೆ. ಆವತ್ತಂತೂ ಬಿಡಿ, ಶಾಕ್ತರಿಗೆ, ವೈಷ್ಣವರಿಗೆ, ಶೈವರಿಗೆ, ಎಲ್ಲರಿಗೂ, ಸನಾತನಿಯರಿಗೆ ಎಲ್ಲರಿಗೂ ಕೂಡ ತುಂಬ ವಿಶೇಷ ಅಂತ ಅನಿಸ್ತು. ಹೀಗೆ ಹೇಳ್ತಾ ಹೋದರೆ ವೈಶಾಖದುದ್ದಕ್ಕೂ ಹೋಗುತ್ತೆ. ಆ ವಸಂತ ಋತುವಿನ ಪ್ರಭಾವ ಮಾಘದಿಂದ ಪ್ರಾರಂಭವಾಗಿ ವೈಶಾಖದವರೆಗೂ ಹೋಗುತ್ತೆ. ಮುಖ್ಯವಾಗಿ ಫಾಲ್ಗುಣ, ಚೈತ್ರಗಳೇ ಅಂತಾದರೂ ಕೂಡ ಹಿಂದೆ ಮುಂದೆ ಕೂಡ ವಸಂತದ ಪ್ರಭಾವವಿರುತ್ತೆ. ಮಾವಿನ ಚಿಗುರುಗಳನ್ನು ತಿನ್ನುವಂಥದ್ದು, ಮಾವಿನ ಉಪ್ಪಿನಕಾಯಿಗಳು, ಮಾವಿನ ಬಗೆ ಬಗೆಯ ಗೊಜ್ಜುಗಳು, ತೊಕ್ಕುಗಳು ಅಥವಾ ತಿನಿಸುಗಳು, ಸ್ವೀಟ್ಗಳು ಏನೇನೋ ಮಾಡಿಕೊಂಡು ತಿನ್ನುವಂಥದ್ದು, ಹಂಚುವಂಥದ್ದು. ಅಂದಹಾಗೆ ಮೊಟ್ಟ ಮೊದಲ ಮಾವಿನ ಹಣ್ಣನ್ನು ನಾವೇ ತಿನ್ನಬಾರ್ದು ಅಂತ ಒಂದು ಸಂಪ್ರದಾಯ ಇದೆ. ಮನೆಗೆ ಮಾವಿನ ಹಣ್ಣು ತಂದ ತಕ್ಷಣ ಯಾರಾದರೂ ಅತಿಥಿಗಳನ್ನು ಕರೆದು ಅವ್ರಿಗೆ ಕೊಟ್ಟು ಅವರು ತಿಂದ ಮೇಲೆ ನಾವು ತಿನ್ನಬೇಕು. ನಾವೆಲ್ಲ ಸುತ್ತ ಕಾಯ್ತಾ ಇರೋದು, ಟಕ್ಕಂತ ತಿನ್ನೋದು. ನಾವೆಲ್ಲ ಮಕ್ಕಳಾಗಿದ್ದಾಗ ಅದನ್ನೆಲ್ಲ ಮಾಡಿದ್ವಿ ಅಂತ ನೆನಪಿರ್ತೀವಿ. ಇವತ್ತು ಇದನ್ನೆಲ್ಲ ಬಾಚ್ಕೊಂಡು ತಿನ್ನುವಂಥ ಕೆಟ್ಟ ಶಿಕ್ಷಣವನ್ನು ಮೆಕಾಲೆ ಎಜುಕೇಷನ್ ನಮಗೆ ಕೊಟ್ಟಿದ್ದಾರೆ. ಇವಾಗ ನಾವು ಇದರಲ್ಲೆಲ್ಲ ಅಷ್ಟು ಭಾಗವಹಿಸ್ತಾ ಇಲ್ಲ. ಈ ಸುಂದರವಾದ ಆಚಾರಗಳು ನೋಡಿ, ವರರಿಗಾಗಿ ಕೆಲವು ಆಟಗಳು, ಆಮ್ರಮಂಜರಿ ಕಾದನ ಅಂತ ಮೇಲೆ ಕಟ್ಟಿದಂಥ ಆಮ್ರ ಚಿತ್ರಗಳನ್ನು ಎಗರೆಗೆದು ತಿನ್ನುವಂಥದ್ದು, ಪುಟಾಣಿ ಮಕ್ಕಳಿಗಾಗಿ ಕ್ರೀಡೆಗಳು, ಆಟಗಳು, ಜಲಕ್ರೀಡೆಗಳು ಅಂದರೆ ಬರೀ ನೀರು ಹಚ್ಚೋದಲ್ಲ, ಬಗೆ ಬಗೆಯ ವಾಟರ್ ಗೇಮ್ಸ್ ಮಾಡ್ತಾ ಇದ್ರು, ನೌಕಾವಿಹಾರಕ್ಕೆ ಹೋಗ್ತಾ ಇದ್ರು, ವನಗಮನೋತ್ಸವ ಪಿಕ್ನಿಕ್ ಮಾಡ್ತಾ ಇದ್ರು, ಸ್ತ್ರೀಯರೇ ಪ್ರತ್ಯೇಕವಾಗಿ ಮಾಡ್ತಿದ್ರು, ಪುರುಷರು ಪ್ರತ್ಯೇಕವಾಗಿ ಮಾಡ್ತಿದ್ರು, ಎಲ್ಲರೂ ಸೇರಿ ಮಾಡ್ತಾ ಇದ್ರು. ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು, ಕಾವ್ಯಗೋಷ್ಠಿಗಳು, ವೀರಗೋಷ್ಠಿಗಳು, ಸೈನಿಕರು ತಮ್ಮ ಯುದ್ಧ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು, ಗೀತಗೋಷ್ಠಿ, ನೃತ್ಯಗೋಷ್ಠಿ, ಕಾವ್ಯಗೋಷ್ಠಿ, ಕ್ರೀಡಾಗೋಷ್ಠಿಗಳು, ಅದೆಷ್ಟು ಬಗೆಯವು. ವಾತ್ಸ್ಯಾಯನನ ಕಾಮಸೂತ್ರದಲ್ಲಿ, ಹರಿವಂಶ ಪುರಾಣದಲ್ಲಿ, ಭಾಗವತದಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ ಎಲ್ಲ ಕಡೆ ನಮಗೆ ವಸಂತದ ಅತ್ಯಂತ ಸಂಭ್ರಮಯುತ ಆಚರಣೆಗಳ ಒಂದು ವಿವರಗಳು ಬರುತ್ತೆ. ಆದರೆ ನಮಗದೆಲ್ಲ ಗೊತ್ತೇ ಇಲ್ಲ. ಪೂಜೆ ಏನೋ ಭಕ್ತಿಯಿಂದ ಮಾಡ್ತೀವಿ, ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀವಿ. ಆದರೆ ನಾವು ನಮ್ಮ ಪ್ರಿಜುಡೀಸ್, ಈ ನಾಗರಿಕರು ನಾವು ಅಂತ ನಾವು ಆ ಬಿಗುಮಾನವನ್ನು ಬಿಟ್ಟು ಆಚೆ ಬಂದು ಎಲ್ಲರೊಂದಿಗೆ ಬೆರೆತು ಸಂತೋಷ ಪಡಬೇಕು, ಹಾಡಬೇಕು, ನಲಿಬೇಕು, ನೃತ್ಯ ಮಾಡಬೇಕು, ರಥೋತ್ಸವಗಳಲ್ಲಿ ಭಾಗವಹಿಸಬೇಕು, ಬೀದಿಗಳಲ್ಲಿ ನಮ್ಮ ಆ ಅದ್ಭುತ ಸಂಸ್ಕೃತಿಯನ್ನು ನಾವು ಹೈಲೈಟ್ ಮಾಡಬೇಕು. ಅದು ನಮ್ಮ ನಿಜವಾದ ಸಂಸ್ಕೃತಿಯಾಗಿತ್ತು. ಅಂತಹ ವರ್ಣನೆಗಳನ್ನು ನಾವು ಅದ್ಭುತವಾದಂಥ ರೀತಿಯಲ್ಲಿ ನಾವು ನಮ್ಮ ಕಾವ್ಯ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಅಂಥ ಯುಗಾದಿ ಬಂದಿದೆ. ಅರ್ಥವರಿತು ಪ್ರೀತಿಯಿಂದ, ಸಂಭ್ರಮದಿಂದ ಆ ಗತವೈಭವವನ್ನು ಮತ್ತೊಮ್ಮೆ ಮರುಕಳಿಸುವಂತೆ ನಾವು ಮಾಡೋಣ. ವೈ ವೇರ್ ಇಟ್ ಆಲ್ ಆನ್ ದ ಸ್ಟ್ರೀಟ್ಸ್, ವೈ ವೇರ್ ಯುವರ್ ಕಲ್ಚರ್ ಆನ್ ದ ಸ್ಟ್ರೀಟ್ಸ್ ಅಂತ ಕೆಲವು ಮೂರ್ಖರು ಹೇಳ್ಬೋದು. ಬಟ್ ವಿ ಹ್ಯಾವ್ ಟು ವೇರ್ ಇಟ್ ಆನ್ ದ ಸ್ಟ್ರೀಟ್ಸ್. ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮೆರೆಯಬೇಕು. ನಾವು ಅದನ್ನು ಸಂತೋಷದಿಂದ ಮಾಡ್ತಾ ನಮ್ಮ ಮಕ್ಕಳಿಗೂ ಕೂಡ ಮುಂದಿನ ಪೀಳಿಗೆಗೆ ನಾವು ಇದನ್ನು ಕಲಿಸ್ಬೇಕು. ಬನ್ನಿ, ಯುಗಾದಿಯನ್ನು ಸಂಭ್ರಮದಿಂದ ಆಚರಿಸೋಣ. ನವ ಸಂವತ್ಸರವು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನು ಕೊಡಲಿ ಮತ್ತು ನಮ್ಮ ಆರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನು ದೇಶ ಧರ್ಮಗಳ ಹಿತಕ್ಕಾಗಿ ಬಳಸುವಂತಹ ಸನ್ಮತಿಯನ್ನು ತರಲಿ ಅಂತ ಹಾರೈಸೋಣ.
ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.